ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸ್ಟ್ರೀಟ್ ಸ್ವಾಗರ್ ಮಾತಾಡ್ತಾ ಇರೋದು. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಬನಶಂಕರಿಯ 2ನೇ ಹಂತದಲ್ಲಿರುವ ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಇದು 100 ವರ್ಷಗಳ ಹಳೆಯ ದೇವಸ್ಥಾನ. ಹೀಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಅರ್ಚಕರು ಸಿಕ್ಕರು. ಅರ್ಚಕರನ್ನ ಮಾತಾಡಿಸಿದಾಗ ಗೊತ್ತಾಯಿತು ಈ ದೇವಸ್ಥಾನದ ವಿಶೇಷತೆ ಏನು ಅಂತ. ಇಲ್ಲಿರುವ ಈಶ್ವರಲಿಂಗ ಇದು ಉದ್ಭವಲಿಂಗ. ತುಂಬ ವರ್ಷಗಳ ಹಿಂದೆ ಇಲ್ಲೇ ಪಕ್ಕದಲ್ಲಿರುವ ಕದಿರನಹಳ್ಳಿ ಗ್ರಾಮದ ಜನರು ಪೂಜೆ ಮಾಡ್ತಿದ್ರಂತೆ. ಅದು ತುಂಬ ಹಳೆಯ ಕಾಲ. ಆವಾಗ ಇಲ್ಲೆಲ್ಲ ಬರೀ ಚಪ್ರ ಇತ್ತು. ಅವಾಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಸೋಮವಾರ. ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಆಚೆಗಡೆ ಬಂದು ನೋಡಿದೆ. ನನಗೆ ಇನ್ನೊಂದು ಅಚ್ಚರಿಕಾಗಿತ್ತು. ಇದೇ ದೇವಸ್ಥಾನದ ಆವರಣದಲ್ಲಿ ಇನ್ನೂ ಹಲವಾರು ದೇವಸ್ಥಾನಗಳಿದ್ದಾವೆ ಅಂತ ಗೊತ್ತಾಯಿತು. ಯಾವುದಪ್ಪ ಅಂತಂದರೆ, ಒಂದು ಸಾಯಿಬಾಬಾ ದೇವಸ್ಥಾನ, ಇನ್ನೊಂದು ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಹನುಮಾನ್ ದೇವಸ್ಥಾನ ಇದೇ ಆವರಣದಲ್ಲಿದೆ ಅಂತ ಗೊತ್ತಾಯಿತು. ಸೊ ಆ ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದಂಗೆ ಇನ್ನೊಂದು ಬೃಹತ್ತಾಕಾರದ ಒಂದು ಶಿವಲಿಂಗ ಸಿಕ್ತು. ಶಿವಲಿಂಗ ಎದುರುಗಡೆ ಒಂದು ನಂದಿ. ಇಲ್ಲಿನ ವಿಶೇಷತೆ ಇನ್ನೊಂದೇನೆಂದರೆ, ಈ ನಂದಿಯ ಕೆಳಗಡೆ ಯಾರು ಹೋಗ್ತಾರೋ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಒಂದು ಜನರ ನಂಬಿಕೆ. ಈ ಶ್ಲೋಕ ಹೇಳಿದ್ರೆ ನೀನ್ ಯಾವುದೇ ಕಷ್ಟದಲ್ಲಿದ್ರು ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಿನ್ನನ್ನ ಕಾಪಾಡ್ತಾನೆ. ನೀವೇನಾದರೂ ಮುಂಬರುವ ಶಿವರಾತ್ರಿಗೆ ಶಿವರ ದೇವಸ್ಥಾನ ಹುಡುಕ್ತಾ ಇದ್ದರೆ ಇದು ಬೆಸ್ಟ್ ಪ್ಲೇಸು. ಲೊಕೇಟ್ ಆಗಿರೋದು ಬನಶಂಕರಿ BD ಕಾಂಪ್ಲೆಕ್ಸ್ ಹತ್ರ.